ನಮಸ್ಕಾರ. ಒಂದು ಕುತೂಹಲಕಾರಿ ಪ್ರಶ್ನೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನೇ ಮುನ್ನಡೆಸಿದ್ದ ಒಂದು ದೊಡ್ಡ ಸಂಸ್ಥೆ ಬ್ರಿಟಿಷರ್ದೇ ಒಂದು ಪ್ಲಾನ್ ಆಗಿರ್ಬೋದಾ? ಇವತ್ತಿನ ಈ ಚರ್ಚೆಯಲ್ಲಿ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಕೀರ್ಣ ಹುಟ್ಟು ಮತ್ತು ಅದರ ರೋಚಕ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ಮೊದಲು ಈ ಒಂದು ಅಚ್ಚರಿಯ ಪ್ರಶ್ನೆಯಿಂದಲೇ ನಮ್ಮ ಚರ್ಚೆ ಶುರು ಮಾಡೋಣ. ಈ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೂಲದ ಬಗ್ಗೆಯೇ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಸರಿ, ಹಾಗಾದ್ರೆ ಈ ಇಡೀ ಕಥೆಯನ್ನ ನಾವು 5 ಪ್ರಮುಖ ಹಂತಗಳಲ್ಲಿ ನೋಡ್ತಾ ಹೋಗೋಣ. ಮೊದಲು, ಇದು ನಿಜವಾಗಲೂ ಬ್ರಿಟಿಷರ ಒಂದು ಸೇಫ್ಟಿ ವಾಲ್ವ್ ಆಗಿ ಶುರುವಾಯ್ತಾ? ಆಮೇಲೆ ಇದರೊಳಗೆ ಭಿನ್ನಮತದ ಧ್ವನಿಗಳು ಹೇಗೆ ಹುಟ್ಕೊಂಡ್ವು? ಮುಂದೆ ಕಾಂಗ್ರೆಸ್ನಲ್ಲಾದ ಆ ದೊಡ್ಡ ಒಡಕಿನ ಬಗ್ಗೆ ಮಾತಾಡೋಣ. ಆನಂತರ ಗಾಂಧೀಜಿಯವರ ಎಂಟ್ರಿ ಮತ್ತು ಕೊನೆಗೆ ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಕೊಟ್ಟ ಆ ಕರೆಯ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಶುರು ಮಾಡೋಣ ಅಲ್ವಾ? ಮೊದಲನೇ ಭಾಗಕ್ಕೆ ಬರೋಣ. ಅಂದ್ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಯಾವುದೋ ಒಂದು ಪ್ರತಿಭಟನೆಯಿಂದ, ಜನರ ಆಕ್ರೋಶದಿಂದ ತಕ್ಷಣಕ್ಕೆ ಹುಟ್ಕೊಂಡಿದ್ದಲ್ಲ. ಆಶ್ಚರ್ಯ ಅಂದ್ರೆ ಇದರ ಹಿಂದೆ ಇದ್ದಿದ್ದು ಒಬ್ಬ ನಿವೃತ್ತ ಬ್ರಿಟಿಷ್ ಅಧಿಕಾರಿಯ ಪ್ಲಾನ್. ಇಸವಿ 1884 ಎ.ಒ. ಹ್ಯೂಮ್ ಅಂತ ಒಬ್ಬ ರಿಟೈರ್ಡ್ ಬ್ರಿಟಿಷ್ ಅಧಿಕಾರಿ ಆಗಿನ ವೈಸ್ ರಾಯ್ ಲಾರ್ಡ್ ಡಫ್ರಿನ್ ಜೊತೆ ಸೇರಿ ಒಂದು ಐಡಿಯಾ ಮುಂದಿಡ್ತಾರೆ. ಏನಪ್ಪಾ ಅಂದ್ರೆ, ಭಾರತದ ವಿದ್ಯಾವಂತ ವರ್ಗದಲ್ಲಿ ಬ್ರಿಟಿಷರ ವಿರುದ್ಧ ಸಿಟ್ಟು ಹೆಚ್ಚಾಗ್ತಿದೆ, ಅದನ್ನ ಹಾಗೆ ಬಿಟ್ರೆ ದೊಡ್ಡ ಬಂಡಾಯ ಆಡ್ಬಹುದು. ಅದಕ್ಕೆ ಅವರ ಆಕ್ರೋಶವನ್ನ ಹೊರಹಾಕೋಕೆ ಒಂದು ಸೇಫ್ ಆದ ಜಾಗ ಮಾಡ್ಕೊಡೋಣ. ಅದೇ ಇಂಡಿಯನ್ ನ್ಯಾಷನಲ್ ಯೂನಿಯನ್. ಇದನ್ನೇ ಇತಿಹಾಸದಲ್ಲಿ ಸೇಫ್ಟಿ ವಾಲ್ವ್ ಥಿಯರಿ ಅಂತ ಕರೆಯೋದು. ಅಂದ್ರೆ ಕುಕ್ಕರ್ನ ವಾಲ್ವ್ ಇದ್ದಾಗೆ ಪ್ರೆಷರ್ ಜಾಸ್ತಿ ಆದಾಗ ಸ್ವಲ್ಪ ಸ್ಟೀಮ್ ಹೊರಗೆ ಬಿಡೋದು. ಹಾಗಾಗಿ ಆರಂಭದಲ್ಲಿ ಇದರ ಉದ್ದೇಶ ತುಂಬಾನೇ ಕ್ಲಿಯರ್ ಆಗಿತ್ತು. ಮುಂದೊಂದು ದಿನ ದೊಡ್ಡ ನಾಯಕರಾಗಬಹುದಾದವರನ್ನ ಸಮಾಧಾನಪಡಿಸೋದು, ಅವರ ಅಸಮಾಧಾನಕ್ಕೆ ಒಂದು ವೇದಿಕೆ ಕೊಟ್ಟು ಬ್ರಿಟಿಷ್ ಸಾಮ್ರಾಜ್ಯವನ್ನ ಸೇಫ್ ಆಗಿಟ್ಕೊಳ್ಳೋದು ಅಷ್ಟೇ. ಅವರಿಗೆ ಸ್ವಾತಂತ್ರ್ಯ ಕೊಡೋ ಯೋಜನೆ ಖಂಡಿತ ಇರಲಿಲ್ಲ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಕಾಂಗ್ರೆಸ್ ಶುರುವಾದ ಮೊದಲ 4 ಸೆಷನ್ಗಳಲ್ಲೇ ಅದರ ಅಧ್ಯಕ್ಷರನ್ನ ನೋಡಿ. ಡಬ್ಲ್ಯೂ.ಸಿ. ಬ್ಯಾನರ್ಜಿ, ದಾದಾಭಾಯಿ ನವರೋಜಿ, ಬದ್ರುದ್ದೀನ್ ಥ್ಯಾಬ್ಜಿ, ಆಮೇಲೆ ಒಬ್ಬ ಬ್ರಿಟಿಷ್ ಪ್ರಜೆ ಜಾರ್ಜ್ ಯೂಲ್ ಕೂಡ. ಅಂದ್ರೆ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಹಿನ್ನೆಲೆಯ ಜನ ಒಂದಾಗ್ತಾ ಇದ್ರು. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ಈ ಸಂಸ್ಥೆ ಹುಟ್ಟಿಸಿದವರ ಕೈಮೀರಿ ತನ್ನದೇ ಆದ ಒಂದು ರೂಪವನ್ನ ಪಡೆದುಕೊಳ್ಳಕ್ಕೆ ಶುರು ಮಾಡಿತ್ತು ಅನ್ನೋದಕ್ಕೆ ಇದೇ ಮೊದಲ ಸಾಕ್ಷಿ. ಸರಿ, ಕಾಂಗ್ರೆಸ್ನ ಈ ಮೃದು ಧೋರಣೆ, ಬ್ರಿಟಿಷರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋ ರೀತಿ ಎಲ್ರಿಗೂ ಸರಿ ಕಾಣ್ಲಿಲ್ಲ. ನಿರೀಕ್ಷೆಯಂತೆ ಅದ್ರ ಒಳಗೇನೆ ಭಿನ್ನಮತದ ಧ್ವನಿಗಳು ಜೋರಾಗಿ ಕೇಳೋಕೆ ಶುರುವಾದವು. ಕಾಂಗ್ರೆಸ್ನೊಳಗೆ ಸ್ಪಷ್ಟವಾಗಿ 2 ದಾರಿಗಳು ಕಾಣಿಸೋಕೆ ಶುರುವಾಯಿತು. ಒಂದು ಕಡೆ ಮಂದಗಾಮಿಗಳು. ಇವರದು 3P ಫಾರ್ಮುಲಾ, ಅಂದ್ರೆ ಪ್ರೇಯರ್, ಪಿಟಿಷನ್, ಪ್ರೊಟೆಸ್ಟ್. ಬ್ರಿಟಿಷರ್ ಹತ್ರ ವಿನಂತಿಸ್ಕೊಳ್ಳೋದು, ಅರ್ಜಿ ಹಾಕೋದು, ಸಣ್ಣ ಪ್ರತಿಭಟನೆ ಮಾಡೋದು. ಇನ್ನೊಂದು ಕಡೆ ತೀವ್ರಗಾಮಿಗಳು. ಇವರು ಇದೆಲ್ಲ ಸಾಕು, ನಮ್ಗೆ ಬೇಕಾಗಿರೋದು ಸ್ವರಾಜ್ಯ, ಸ್ವಾವಲಂಬನೆ, ಅದಕ್ಕೆ ನೇರ ಕ್ರಮ ಬೇಕು ಅಂತ ವಾದಿಸೋಕೆ ಶುರು ಮಾಡಿದ್ರು. ಈ ಮಂದಗಾಮಿಗಳ ಧೋರಣೆಯನ್ನ ಅರವಿಂದ ಘೋಷ್ ಅವರಂತಹ ನಾಯಕರು ನೇರವಾಗಿಯೇ ಟೀಕಿಸಿದ್ರು. ಅವರೇ ಹೇಳ್ದಾಗೆ, ಇದು ಒಂದು ಭಿಕ್ಷೆ ಬೇಡುವ ಸಂಘಟನೆ ಅಷ್ಟೇ, ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕು, ಹೀಗೆ ಅರ್ಜಿ ಹಾಕಿ ಬೇಡ್ಕೊಳ್ಳೋದು ಅಲ್ಲ ಅನ್ನೋದು ಅವರ ಸ್ಪಷ್ಟ ನಿಲುವಾಗಿತ್ತು. ಬಿಪಿನ್ ಚಂದ್ರ ಪಾಲ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರು. ಅವರು ಕಾಂಗ್ರೆಸ್ ಅನ್ನ ನೀರಿನ ಮೇಲಿನ ಗುಳ್ಳೆಗೆ ಹೋಲಿಸಿದ್ರು. ಅಂದ್ರೆ ನೋಡಕ್ಕೆ ಇದೆ ಅನ್ಸುತ್ತೆ, ಆದ್ರೆ ಅದಕ್ಕೆ ನಿಜವಾದ ಶಕ್ತಿ ಇಲ್ಲ, ಯಾವ ಕ್ಷಣದಲ್ಲಾದ್ರೂ ಒಡೆದು ಹೋಗ್ಬೋದು ಅಂತ ಅವರ ಅಭಿಪ್ರಾಯವಾಗಿತ್ತು. ಆದ್ರೆ ಈ ಎಲ್ಲ ಭಿನ್ನಮತದ ಧ್ವನಿಗಳಿಗೆ ಒಂದು ಶಕ್ತಿ ತುಂಬಿದ್ದು ಬಾಲಗಂಗಾಧರ ತಿಲಕ್ ಅವರ ಆ ಐತಿಹಾಸಿಕ ಮಾತು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರುತ್ತೇನೆ. ಈ ಒಂದು ವಾಕ್ಯ ಇಡೀ ಹೋರಾಟದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನ ಹೊಂದಿತ್ತು. ಸಣ್ಣ ಪುಟ್ಟ ಬೇಡಿಕೆಗಳ ಕಾಲ ಮುಗಿತು, ಈಗ ಬೇಕಾಗಿರೋದು ಸಂಪೂರ್ಣ ಸ್ವರಾಜ್ಯ ಅನ್ನೋ ಸ್ಪಷ್ಟ ಸಂದೇಶ ಇದಾಗಿತ್ತು. ಹಾಗಾದ್ರೆ ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವಿನ ಜಗಳ ಬರೀ ಮಾತುಕತೆಯಲ್ಲೇ ಮುಗೀತಾ? ಖಂಡಿತ ಇಲ್ಲ. ಈ ಸೈದ್ಧಾಂತಿಕ ಸಂಘರ್ಷ ಮುಂದೆ ಒಂದು ದೊಡ್ಡ ಬಿರುಕಿಗೆ ಕಾರಣವಾಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ, ಕಾಂಗ್ರೆಸ್ ಅನ್ನೋ ಸಂಸ್ಥೆಯೇ ಒಳಗಿನಿಂದ ಒಡೆದು ಹೋಗೋ ಪರಿಸ್ಥಿತಿ ಬಂತು. ಈ ಬಿರುಕಿಗೆ ತಕ್ಷಣದ ಕಾರಣ ಅಂದ್ರೆ 1905ರಲ್ಲಿ ನಡೆದ ಬಂಗಾಳದ ವಿಭಜನೆ. ಇದರಿಂದ ಶುರುವಾದ ಸ್ವದೇಶಿ ಚಳುವಳಿಯನ್ನ ಇಡೀ ದೇಶಕ್ಕೆ ವಿಸ್ತರಿಸಬೇಕು ಅಂತ ತೀವ್ರಗಾಮಿಗಳು ಪಟ್ಟಿಡಿದ್ರು. ಆದರೆ ಮಂದಗಾಮಿಗಳು ಬೇಡ, ಇದು ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿರ್ಲಿ ಅಂದ್ರು. ಈ ಭಿನ್ನಾಭಿಪ್ರಾಯವೇ 1907ರ ಸೂರತ್ ಅಧಿವೇಶನದಲ್ಲಿ ದೊಡ್ಡ ಸ್ಫೋಟಕ್ಕೆ ಕಾರಣವಾಯಿತು. ಕೊನೆಗೆ 1916ರ ಲಕ್ನೋ ಅಧಿವೇಶನದಲ್ಲಿ ಇಬ್ರು ಮತ್ತೆ ಒಂದಾದ್ರು. ಒಗ್ಗಟ್ಟಿಲ್ಲದಿದ್ದರೆ ಹೋರಾಟ ಸಾಧ್ಯವಿಲ್ಲ ಅನ್ನೋದು ಅಷ್ಟೊತ್ತಿಗೆ ಅರಿವಾಗಿತ್ತು. ಆ 1907ರ ಸೂರತ್ ಅಧಿವೇಶನದಲ್ಲಿ ಆಗಿದ್ದೇನು?
ಮೊದಲು ಮುಂದಿನ ಅಧ್ಯಕ್ಷರು ಯಾರು ಅನ್ನೋ ಬಗ್ಗೆ ಜಗಳ ಶುರುವಾಯಿತು. ಸ್ವದೇಶಿ ಚಳುವಳಿಯ ಬಗ್ಗೆ ಚರ್ಚೆ ತಾರಕಕ್ಕೇರಿತು. ಸ್ವರಾಜ್ಯ ಅಂದ್ರೆ ಏನು ಅಂತ ಸರಿಯಾಗಿ ಹೇಳಿ ಅಂತ ತೀವ್ರಗಾಮಿಗಳು ಪಟ್ಟು ಹಿಡಿದರು. ನೋಡ್ತಿದ್ದಂತೆ ಮಾತು ಕೈಮೀರಿ ಕುರ್ಚಿ ಚಪ್ಲಿಗಳೆಲ್ಲ ಹಾರಾಡಕ್ ಶುರುವಾದವು. ಕೊನೆಗೆ ಕಾಂಗ್ರೆಸ್ ಅಧಿಕೃತವಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಎರಡಾಗಿ ಹೊಳಾಯಿತು. ಅಕ್ಷರಶಃ ಚಳುವಳಿ ಒಂದು ದೊಡ್ಡ ಬಿಕ್ಕಟ್ಟಿನಲ್ಲಿ ಸಿಲ್ಕೊಂಡಿತ್ತು. ಈ ಎಲ್ಲ ಗೊಂದಲ ಒಡಕಿನ ನಂತರ ಕಾಂಗ್ರೆಸ್ ಮತ್ತೆ ಒಂದಾಯ್ತು. ಆಮೇಲೆ ಚಳುವಳಿಯ ದಿಕ್ಕನ್ನೇ ಬದಲಿಸಿದ ಒಬ್ಬ ಹೊಸ ನಾಯಕನ ಪ್ರವೇಶ ಆಯಿತು. ವಿಶೇಷ ಅಂದ್ರೆ ಅವರು ಇಡೀ ಕಾಂಗ್ರೆಸ್ನ ಹಣೆಬರಹವನ್ನೇ ಬರೆದರೂ ಅದರ ಅಧ್ಯಕ್ಷ ಪಟ್ಟವನ್ನೇ ಏರಿದ್ ಮಾತ್ರ ಒಂದೇ ಒಂದು ಸಾರಿ. ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಅಲ್ವಾ? ದಶಕಗಳ ಕಾಲ ಇಡೀ ಕಾಂಗ್ರೆಸ್ನ ಮಾರ್ಗದರ್ಶಕನಾಗಿದ್ದ ಮಹಾತ್ಮ ಗಾಂಧೀಜಿ ಅಧಿಕೃತವಾಗಿ ಅದರ ಅಧ್ಯಕ್ಷರಾಗಿದ್ದು ಕೇವಲ ಒಂದೇ ಒಂದು ಸಾರಿ. ಯಾಕಂದ್ರೆ ಅವರಿಗೆ ಅಧಿಕಾರದ ಕುರ್ಚಿಗಿಂತ ಜನರ ಮೇಲಿನ ಪ್ರಭಾವ ಮತ್ತು ಚಳುವಳಿಯ ನೈತಿಕ ನಾಯಕತ್ವವೇ ಮುಖ್ಯವಾಗಿತ್ತು. ಆ ಐತಿಹಾಸಿಕ ಘಟನೆ ನಡೆದ ವರ್ಷ 1924 ಮತ್ತು ಆ ಅಧಿವೇಶನ ನಡೆದಿದ್ದು ಬೇರೆಲ್ಲೂ ಅಲ್ಲ, ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ. ಇದು ಕನ್ನಡಿಗರೆಲ್ಲ ಹೆಮ್ಮೆಪಡುವ ವಿಷಯ. ಈ ಬೆಳಗಾವಿ ಅಧಿವೇಶನ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ತೆರೆಯಿತು ಮತ್ತು ಕಾಂಗ್ರೆಸ್ ಅನ್ನು ಅಧಿಕೃತವಾಗಿ ಗಾಂಧಿಯುಗಕ್ಕೆ ಸ್ವಾಗತಿಸಿತು ಅಂತಾನೇ ಹೇಳ್ಬೋದು. ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಬದಲಾಯಿತು. ಈಗ ಅದರ ಗುರಿಗಳು ಇನ್ನಷ್ಟು ಸ್ಪಷ್ಟವಾಗ್ತಾ ಬಂದು ಮತ್ತು ಅಂತಿಮ ಗುರಿ ಏನು ಅನ್ನೋದಕ್ಕೆ ಒಂದು ವೇದಿಕೆ ಸಿದ್ಧ ಆಯಿತು. ಸನ್ನಿವೇಶ 1929ರ ಲಾಹೋರ್ ಅಧಿವೇಶನ. ರಾವಿ ನದಿಯ ದಡ. ಅಧ್ಯಕ್ಷರಾಗಿದ್ದವರು ಯುವ ನಾಯಕ ಜವಾಹರ್ಲಾಲ್ ನೆಹರು. ಈ ಅಧಿವೇಶನದಲ್ಲಿ ಚಳುವಳಿಯ ಗುರಿಯೇ ಶಾಶ್ವತವಾಗಿ ಬದಲಾಗಲಿತ್ತು. ಇಲ್ಲಿಯವರೆಗೆ ಸ್ವರಾಜ್ಯ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲೇ ಸ್ವ ಆಡಳಿತ ಅನ್ನೋ ಅರ್ಥವೂ ಇತ್ತು. ಆದರೆ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ಒಂದು ದಿಟ್ಟ ಹೆಜ್ಜೆ ಇಟ್ಟಿತು. ಇನ್ನು ಮುಂದೆ ನಮ್ಮ ಗುರಿ ಕೇವಲ ಸ್ವರಾಜ್ಯವಲ್ಲ, ಅದು ಪೂರ್ಣ ಸ್ವರಾಜ್ಯ. ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಯಾವುದೇ ರಾಜಿ ಇಲ್ಲ, ಯಾವುದೇ ಅರೆಬರೆ ಸ್ವಾತಂತ್ರ್ಯವಿಲ್ಲ, ಬೇಕಾಗಿರುವುದು ಸಂಪೂರ್ಣ ಸ್ವಾತಂತ್ರ್ಯ ಮಾತ್ರ. ಇದು ಬರೀ ಒಂದು ಘೋಷಣೆಯಾಗಿರಲಿಲ್ಲ, ಇದೊಂದು ಆಕ್ಷನ್ ಪ್ಲಾನ್ ಆಗಿತ್ತು. ಮೊದಲಿಗೆ ಪೂರ್ಣ ಸ್ವರಾಜ್ಯದ ನಿರ್ಣಯವನ್ನ ಪಾಸ್ ಮಾಡಲಾಯಿತು. ಎರಡನೆಯದಾಗಿ ಡಿಸೆಂಬರ್ 31, 1929ರ ಮಧ್ಯರಾತ್ರಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು. ಮತ್ತು ಮೂರನೆಯದಾಗಿ ಪ್ರತಿ ವರ್ಷ ಜಾನ್ವರಿ 26ನೇ ತಾರೀಖನ್ನ ಸ್ವಾತಂತ್ರ್ಯ ದಿನ ಅಂತ ಆಚರಿಸಬೇಕು ಅಂತ ನಿರ್ಧಾರ ಮಾಡಲಾಯಿತು. ಇದೇ ದಿನವನ್ನ ನಾವು ಗಣರಾಜ್ಯೋತ್ಸವವಾಗಿ ಆಚರಿಸ್ತಿರೋದ್ರ ಹಿಂದೆ ಇಂತಹ ಒಂದು ದೊಡ್ಡ ಇತಿಹಾಸ ಇದೆ. ನೋಡಿ, ಎಂತಹ ವಿಪರ್ಯಾಸ ಅಲ್ವಾ? ಯಾವ ಸಂಸ್ಥೆಯನ್ನ ಭಾರತೀಯರ ಆಕ್ರೋಶವನ್ನ ನಿಯಂತ್ರಿಸೋಕೆ ಒಂದು ಸೇಫ್ಟಿ ವಾಲ್ವ್ ಆಗಿ ಬ್ರಿಟಿಷರು ಶುರು ಮಾಡಿದ್ರೋ, ಅದೇ ಸಂಸ್ಥೆ ಈಗ ಬ್ರಿಟಿಷರನ್ನೇ ಭಾರತದಿಂದ ಹೊರಹಾಕಲು ಪೂರ್ಣ ಸ್ವರಾಜ್ಯದ ಇಂಜಿನ್ ಆಗಿ ಬದಲಾಗಿತ್ತು. ಅಕ್ಷರಶಃ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆದ ಹಾಗೆ. ಇದೆಲ್ಲ ನೋಡಿದ್ಮೇಲೆ ಕೊನೆಗೆ ಒಂದು ಪ್ರಶ್ನೆ ಉಳಿಯುತ್ತೆ. ಒಂದು ಸಂಸ್ಥೆ ಅದನ್ನ ಹುಟ್ಟುಹಾಕಿದವರ ಮೂಲ ಉದ್ದೇಶವನ್ನೇ ಮೀರಿ ಅದಕ್ಕೆ ತದ್ವಿರುದ್ಧವಾದ ಒಂದು ಶಕ್ತಿಯಾಗಿ ಹೇಗೆ ತಾನೇ ಬೆಳೆಯೋಕೆ ಸಾಧ್ಯ? ಬಹುಶಃ ಈ ಪ್ರಶ್ನೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಈ ಇಡೀ ಕಥೆಯೇ ಒಂದು ಅದ್ಭುತ ಉತ್ತರವಾಗಿದೆ.